ನೀನ್ ಸ್ವಲ್ಪ ರೆಸ್ಟ್ ತಗೋ, ನಾ ಹೊರಗಡೆ ಕೂತಿರ್ತೀನಿ. ವಾ, ನೀನ್ ಇಲ್ಲಿದ್ಯಾ? ನಾನು ಇಷ್ಟುವರೆ ಪಾರ್ಕ್ ಬೆಂಚ್ ಬಿಸಿ ಮಾಡ್ಬಿಟ್ಟು ನೀನ್ ಯಾಕೆ ಬರ್ಲಿಲ್ಲ ನೋಡಕ್ ಬಂದೆ. ಏಯ್, ನಾಟಕ ಸಾಕು, ತಲೆ ಎತ್ತೆ. ಏನ ಕಣ್ಣೀರು? ಮನ್ಸಲ್ಲೇ ಈರುಳ್ಳಿ ಹಚ್ತಿದೀಯಾ? ಈರುಳ್ಳಿ ಅಲ್ಲ, ಅಂತರಂಗದಲ್ಲಿ ಬೆಂಕಿ ಉರಿತಾ ಇದೆ. ಯಾಕೆ, ಏನಾಯ್ತೆ? ನನಗೆ ಪ್ರಪಂಚದಲ್ಲಿ ರಕ್ತ ಸಂಬಂಧಿ ಅಂತಿರೋದು ನಮ್ಮಮ್ಮ ಒಬ್ಳೆ. ಈಗ ಅದನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೊಗಟು ಬೇಡ ಸುಮಾ, ನೇರವಾಗಿ ಹೇಳು. ಇವತ್ತು ಡಾಕ್ಟ್ರು ಹಾರ್ಟ್ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಮ್ಮಮ್ಮ ಬದುಕೋದೇ ಕಷ್ಟ ಅಂತ ಹೇಳಿದ್ರು. ಆಪರೇಷನ್ 50,000 ರೂಪಾಯಿ ಬೇಕಂತೆ. ನಾನು ಎಲ್ಲಿಂದ ತರ್ಲಿ? ಇಷ್ಟು ದಿವಸ ನೀನ್ ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನಾನಿನ್ನ ನಡು ನೀರಲ್ಲಿ ಕೈ ಬಿಡಲ್ಲ ಸುಮಾ. ಆಪರೇಷನ್ ರೆಡಿ ಮಾಡ್ಕೋ, ನಾನ್ ದುಡ್ಡು ಕೊಡ್ತೀನಿ. ನೀವ್ ನನ್ ಪಾಲಿನ ಆಂಜನೇಯ. ಏ ಪಾಂಡು, ಹಾಗೆ ಬರ್ತಾ ಸ್ವಲ್ಪ ಏಲಕ್ಕಿ ಲವಂಗ ತಗೊಂಡ್ ಬಾ. ಯಾಕೆ? ದೀಪಾವಳಿ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ. ಓ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ತಾಯಿ ಚೆನ್ನಾಗಿದ್ದಾರಾ? ಓ, ಗುಂಡ್ ಕಲ್ಲಿದ್ದಂಗಿದ್ದಾರೆ. ಇವಾಗ ಬಂದ್ರೇನಪ್ಪ? ಹೂನಮ್ಮ. ಏನ್ ವಿಶೇಷ? ಅದೇ ಮುಂದಿನ ವಾರ ದೀಪಾವಳಿ ಇದೆಯಲ್ಲ, ಮೊದಲೇ ಹಬ್ಬಕ್ಕೆ ಅಳಿಯ ಮಗಳಿಗೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಸರ್, ಅಳಿಯ ಅಂದ್ರೆ ಎಲ್ಲಿ? ಅವನ್ ಬರೋದಿನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ ತಾಯಿ ಇಲ್ವಾ? ಇದಾರೆ, ಕರಿತೀನಿ, ಬನ್ನಿ. ಅಮ್ಮ, ಇಷ್ಟೊತ್ತವರೆಗೂ ಸರಿಯಾಗಿದ್ಲಲ್ಲ ನಮ್ಮಮ್ಮ. ಓ, ಬೇಗ್ರದ್ರ ನಾಟಕ ಇರ್ಬೇಕು. ಇದೇನಮ್ಮ, ಇದ್ದಕ್ಕಿದ್ದಂಗೆ ನಿಂಗೆ ಏನಾಯ್ತು? ಏನೋ ಒಂಥರ ಸುಸ್ತು ಕಣ. ತಲೆ ಎಲ್ಲ ತಿರುಗ್ತಾ ಇದೆ. ತಲೆ ಎಲ್ಲಮ್ಮ ತಿರುಗ್ತಾ ಇದೆ? ಇದಾಗೆ ಇದೆ. ಬೀಗ್ರದ್ರ ನೀನ್ ಗುಂಡ್ ಕಲ್ಲು ಇದ್ದಂಗಿದ್ಯಾ ಅಂತ ಹೇಳ್ಬಿಟ್ಟೆ, ಆದ್ರೆ ನೀನ್ ಇಲ್ಲಿ ಒಳ್ಳೆ ರುಬ್ಬಕಲ್ಲು ಬಿದ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಏನಮ್ಮ, ನಿಮ್ಮ ಆರೋಗ್ಯ ಸರಿ ಇಲ್ವಾ? ಈಗ ತಾನೇ ನಿಮ್ ಮಗ. ನಮ್ಮ ಅಮ್ಮಂದು ಒಂಥರ ವಿಚಿತ್ರ ರೋಗ. ಬೇಕಂದಾಗ ಬರುತ್ತೆ, ಬೇಡಂದಾಗ ಹೋಗುತ್ತೆ. ಅದೇ ರೋಗಕ್ ಬೇಕಂದಾಗ ಬರುತ್ತಮ್ಮ, ನಿಂಗ್ ಬೇಕಾದಾಗಲ್ಲ. ಹಬ್ಬಕ್ ಬರ್ಲಿಕ್ಕೆ ಮಗಳು ಅಳಿಯಂಗೆ ಹೇಳೋಗೋಣ ಅಂತ ಬಂದೆ. ಅವನಿಗಂತೂ ಪುರ್ಸೊತೇ ಇಲ್ಲ, ನನಗಂತೂ ಹುಷಾರೇ ಇಲ್ಲ. ನನ್ನ ಮಗಳಾದ್ರೂ ಇದ್ದಿದ್ರೆ ಮನೆ ಕೆಲಸನೆಲ್ಲ ಒಬ್ಳೆ ನೋಡ್ಕೊಂಡು ಹೋಗಿರೋಳು. ಬರೇ ನೋಡ್ಕೊಂಡು ಹೋಗಿರೋಳು, ಮಾಡ್ತಿರ್ಲಿಲ್ಲ. ಈಗ ಏನ್ ಮಾಡ್ಲಿ ಅಂತ ನೀವೇ ಹೇಳಿ ಅಮ್ಮ. ಒಂದ್ ಕೆಲ್ಸ ಮಾಡಿ, ಅಳಿಂಗೂ ಮಗಳಿಗೂ ಹಬ್ಬಕ್ಕೆ ಅದೇನೇನ್ ಉಡುಗೊರೆ ಕೊಡ್ಬೇಕು ಅಂತಿದ್ದೀರೋ ಅದನ್ನೆಲ್ಲ ಇಲ್ಲೇ ತಂದು ಕೊಟ್ಟು ಬಿಡಿ. ಹಾಗೆ ಅದೇನೇನ್ ಸ್ವೀಟ್ ತಿನ್ನಿಸ್ಬೇಕು ಅಂತಿದ್ದೀರೋ ಅದನ್ನೆಲ್ಲ ಇಲ್ಲಿಗೆ ತಂದು ಕೊಟ್ಬಿಡಿ. ಪಾಪ ನಿಮ್ಮ ಆಸೆನೂ ತೀರ್ದಂಗಾಗುತ್ತೆ. ಸರಿ ಅಮ್ಮ, ನೀವ್ ಹೇಳ್ದಂಗೆ ಆಗ್ಲಮ್ಮ. ಬರ್ತೀನ. ಬರ್ತೀನಮ್ಮ. ಸರಿಯಪ್ಪ. ಯಾಕಮ್ಮ ಹೀಗ್ ಮಾಡ್ದೆ? ನಿಂಗ್ ಗೊತ್ತಿಲ್ಲ, ಸುಮ್ನಿರು. ನಾನ್ ಏನೇ ಮಾಡಿದ್ರು ಯೋಚಿಸಿಯೇ ಮಾಡ್ತೀನಿ. ಅಲ್ಲ, ಹಬ್ಬಕ್ಕೆ ಮಗಳು ಅಳಿಯನ್ ಕರೆಯೋದ್ ಬೇಡವೇನೋ? ಕರಿಬೇಕು. ಮತ್ತೆ ಅವ್ರು ಇಲ್ಲಿ ಬಂದಾಗ ನಿನ್ನತ್ತಿಗೆ ತವ್ರ ಮನೆ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ನೀನ್ ಮಾಡ್ಬೋದಿತ್ತು, ನಾನ್ ಸಹಾಯ ಮಾಡ್ತಿದ್ದೆ. ನಿನ್ ಮಗಳೇ ಮಾಡು ಅಂತ ಹೇಳ್ಬೋದಿತ್ತು. ಹಬ್ಬಕ್ ನಿನ್ ಮಗಳು ಮನೆ ಬರ್ಬೇಕು ಅಂತ ಹೇಗ್ ನಿಂಗೆ ಆಸೆ ಇರುತ್ತೋ ಅದೇ ರೀತಿ ಅತ್ತಿಯ ತಂದೆಗೂ ತಮ್ಮಗಳು ಹಬ್ಬಕ್ ಬರ್ಬೇಕನ್ನೋ ಆಸೆ ಇರಲ್ವೇನಮ್ಮ? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ತಮ್ಮ ತವ್ರ ಮನೆ ಮರ್ತ್ ಬಿಟ್ಟು ಗಂಡನ ಮನೆ ಸೇವೆ ಮಾಡ್ಬೇಕ್ ಕಣೋ. ಅದೇ ರೀತಿ ನಿನ್ ಮಗಳು ಅವಳ ತಾಯಿ ಮನೆನ್ ಮರ್ತ್ಬಿಟ್ಟು ತನ್ನ ಗಂಡನ ಮನೆ ಸೇವೆ ಮಾಡ್ಬೇಕಲ್ವೇನಮ್ಮ? ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋದ್ರೆ ಸಾಕು, ಈ ಗಂಡ್ ಮಕ್ಳಿಗೆ ಸಂತೋಷ. ತಾಯಿ ಮನೆಗೆ ಹಬ್ಬಕ್ ಬರ್ತಾರಂದ್ರು ಸಹಿಸಕ್ಕಾಗಲ್ಲ. ಈ ಗಂಡ್ ಮಕ್ಳ ಹಣೆ ಬರನೇ ಇಷ್ಟು. ಮಾಸ ಬಂದಾಗ ಮಾಸ ಬಂದಾಗ ಮೊನ್ನೆ ಆಷಾಢ, ನಿನ್ನೆ ಆಷಾಢ, ಇವತ್ತು ಶ್ರಾವಣನೇ. ಧರ್ಮ ಧರ್ಮಗಳ ವಿವೇಕವುಳ್ಳ ನಮಗೆ ಆಷಾಢದತ್ತೆ ನೋಡಿ ಅವಕಾಶ ನೀಡದ ಲೇಡಿ
ಬಾಯಲ್ಲಿ ನೀತಿ ಹಾಡಿ ಸೊಸೆ ಕಾಲಿಗೆ ಹಾಕಬೇಡಿ. ಅಮ್ಮ ಏನೋ ಬಾರ ಒಳಗೆ. ಅಮ್ಮ ಇವತ್ತು ಶ್ರಾವಣನಮ್ಮ. ಶ್ರಾವಣನ ಯಾರ ಹೇಳಿದ್ದು? ನಾನ್ ಕ್ಯಾಲೆಂಡ್ರಲ್ಲೆಲ್ಲ ಬರ್ದಿಟ್ಟಿದ್ದೀನಮ್ಮ, ಇವತ್ತು ಶ್ರಾವಣನೇ. ಹೋಗ, ಶ್ರಾವಣ ಬರೋದಕ್ಕೆ ಇನ್ನೂ 6 ತಿಂಗಳಿದೆ. ಆ ಶ್ರಾವಣ ಅಲ್ಲಮ್ಮ, ನಿನ್ ಸಂಪ್ರದಾಯದ್ದು. ವಾರಕ್ಕೆ 6 ದಿವಸ ಅತ್ತೆ ಜೊತೆ ಆಷಾಢ, ಒಂದೇ ದಿವಸ ಗಂಡನ ಜೊತೆ ಶ್ರಾವಣ. ಓ ಅದಾ, ಏನಿವತ್ತು ಹೆಂಡತಿ ನೆನ್ಪು ಮಾಡ್ಕೊಂಡು ಬಂದ್ಬಿಟ್ಟಿದೀಯಾ? ಅವಳು ಪಕ್ಕದಲ್ಲಿ ಇಲ್ದಿದ್ರೆ ನಿದ್ರೆ ಬರೋದಿಲ್ವಾ? ಇಲ್ಲಪ್ಪ, ಹಾಗೇನಿಲ್ಲ. ನೀನ್ ಬೇಡ ಅಂದ್ರೆ ಹೊರಟ ಬಿಡ್ತೀನಿ. ಹೋಗ್ಲಿ, ಕರ್ಕೊಂಡು ಹೋಗೋ. ಏಯ್ ಬಾರೆ ಹೋಗೋಣ. ನಾನ್ ಬರೋದಿಲ್ಲ, ಇವತ್ತಿಲ್ಲೇ ಮಲಗಿರ್ತೀನಿ. ಅಮ್ಮ, ಯಾಕೆ ಇಲ್ಲಿ ಮಲ್ಕೊಳ್ಳೋದು? ನನ್ಗೆ ಇವತ್ತು ಮನ್ಸು ಸರಿ ಇಲ್ಲ. ನಿನ್ ಮನಸ್ಸೇನು ಅವನಿಗೆ ಬೇಕಾಗಿಲ್ಲ, ಅವನ್ ಜೊತೆ ಮಲ್ಕೋ ಸಾಕು. ಏಯ್ ಎರ್ಕೊಂಡು ಹೋಗೋ. ಏ ಬಾರೆ ಹೋಗೋಣ. ನಾ ಬರೋದಿಲ್ಲ ಅಂತ ಹೇಳಿಲ್ವಾ? ಅಮ್ಮ, ಏಯ್ ಎಲ್ಲ ಸಮಯದಲ್ಲಿ ಹೆಣ್ಣಿಗನಾಗಿರ್ಬೇಡ, ಸ್ವಲ್ಪ ಗಂಡಸ್ತನ ತೋರ್ಸು. ನಿನ್ ಹೆಂಡತಿ ಅಲ್ವಾ, ಒದ್ದು ಹೇಳ್ಕೊಂಡು ಹೋಗು. ಬಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಪೆದ್ದು ಮುಂಡಿದೆ, ಅಷ್ಟು ಗೊತ್ತಾಗಲ್ವೇನೆ ನಿನ್ಗೆ? ನನ್ ಕಾಲು ಉಳ್ಕೋಯ್ತು. ಕರ್ಕೊಂಡೋಗು. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಇನ್ನೊಂದು ಬಡಿಸ್ಲಾ? ಅಯ್ಯೋ ಬೇಡಮ್ಮ, ನಿಮ್ಗೆ ತಿಂದು ಹೊಟ್ಟೆ ಎಲ್ಲ ತುಂಬ ಹೋಗಿದೆ. ಅಳಿಯಂದ್ರಿಗೆ ಇನ್ನೊಂದು ಸ್ವೀಟ್? ಬೇಡ ಬೇಡ ಸಾಕು. ಓ ಬನ್ನಿಯಪ್ಪ ಒಳಗೆ. ಅಂತೂ ನಿಮ್ ಮತ್ತೆ ಹೇಳಿದಾಗ ಮಾಡ್ದೆ ಅಮ್ಮ. ತಗೋಮ್ಮ ಸೀರೆ, ತೆಗೆದು ನೋಡಮ್ಮ. ತುಂಬಾ ಥ್ಯಾಂಕ್ಸ್ ಅಪ್ಪ. ಮದ್ವೆಗ್ ಮುಂಚೆ ಈ ಕಲರ್ ಸೀರೆಗೋಸ್ಕರ ಬಹಳಷ್ಟು ಹುಡ್ಕಾಡಿದ್ದೆ, ಸಿಕ್ಕಿರ್ಲಿಲ್ಲ. ಸಂತೋಷ ಅಮ್ಮ. ಓಹೋ, ಯಾವಾಗ ಬಂದ್ರಿ ಬೀಗ್ರು? ಇವಾಗ ತಾನೇ ಬಂದೆ ಅಮ್ಮ. ನೀವ್ ಹೇಳ್ದಾಗ ಹಬ್ಬಕ್ಕೆ ಅಳಿಯಂದ್ರಿಗೆ ಉಡುಗೊರೆ ಸ್ವೀಟ್ಸು ತಂದಿದ್ದೀನಿ, ತಗೊಳ್ಳಿ. ಸರಿ, ಅದನ್ನು ಕೊಡಮ್ಮ, ಒಳಗಡೆ ಇಡ್ತೀನಿ. ಹೋಗಮ್ಮ, ಇವರಿಗೆ ಹಬ್ಬದೂಟ ಹಾಕಮ್ಮ. ನಾನು ಈಗ ತಾನೇ ಮುಗಿಸಿ ಬಂದೆ ಅಮ್ಮ. ಸರಿ, ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಅಮ್ಮ, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಿನಗೋಸ್ಕರನೇ ಕಣೆ. ನನಗೋಸ್ಕರನಾ? ಆದ್ರೆ ಅತ್ತಿಗೆಗಿದು ಅವ್ರ ತವ್ರ ಮನೆಯಿಂದ ಕೊಟ್ಟಿದ್ದಲ್ವಾ? ನಾನು ನಿನಗೆ ತವ್ರ ಮನೆಯಿಂದ ಕೊಡ್ಬೇಕಲ್ವಾ, ಇದನ್ನೇ ಕೊಡೋದು. ಅದಕ್ಕೆ ಪ್ಲಾನ್ ಮಾಡಿ ಬೀಗರಿಗೆ ಇಲ್ಲಿಗೆ ತರೋಕ್ ಹೇಳಿದ್ದು. ಅಯ್ಯೋ ಅಮ್ಮ ಅಂದ್ರೆ ಅಮ್ಮ, ಚಿನ್ನದಂತ ಅಮ್ಮ. ಸ್ವಲ್ಪನಾದ್ರೂ ಹಬ್ಬದೂಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದಪ್ಪ. ನಾನಾಗಿ ಹೋಗ್ತೀನಿ ಅಂತ ಹೇಳ್ದಿದ್ರು, ಅವರಾಗಿ ಹೋಗಿ ಅಂತ ಹೇಳಿದ್ರಲ್ಲಮ್ಮ ನಿಮ್ಮತ್ತೆ. ಇನ್ನು ನಾನು ಹೇಗಮ್ಮ ಊಟ ಮಾಡ್ಲಿ? ಬರ್ತೀನಮ್ಮ. ಸರಿಯಪ್ಪ. ಈ ಸೀರೆ ನನಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ ತಂದೆ ನಿಮಗ್ ಕೊಟ್ಟ ಸೀರೆನಾ ನಮ್ಮಮ್ಮ ನಂಗ್ ಕೊಟ್ರು ಅಂತ ನಿಮಗ್ ಬೇಜಾರಾಯ್ತೇನೋ? ಇಲ್ಲ, ಹಾಗೇನಿಲ್ಲ. ಹೇಗಿದ್ರು ಹಬ್ಬಕ್ಕೆ ನಿಮಗೊಂದ್ ಸೀರೆ ಕೊಡ್ಲೇಬೇಕಲ್ಲ. ನಾಚಿಕೆ ಆಗುದಿಲ್ಲ ನಿನ್ಗೆ? ಎಲ್ಲೊಂದ್ಸಲ ಹಾಗೆ ನೋಡಿದ್ರೆ ಅಲ್ಲೊಂದು ಬಿಡ್ತೀನಿ. ತಗೊಂಬನ್ನಿ ಸೀರೆ, ಫಾಲ್ಸ್ ಹೊಲ್ದಿಟ್ಟಿದ್ದೀನಿ. ನೋಡಮ್ಮ, ಮಳೆ ಬರೋ ಸೂಚನೆ ಇದೆ. ಟೆರೆಸ್ ಮೇಲೆ ಒಣಗ ಹಾಕಿರೋ ಸಂಡಿಗೆ ತಗೊಂಬ ಅಮ್ಮ. ನನ್ಗಾಗೋಲ್ಲ, ನೀವ್ ಬೇಕಾ ತಂದಿಡಿ. ನಂಗೆ ಏಣಿ ಹತ್ತಿ ಇಳಿಯೋಕಾಗಿದ್ದಿದ್ರೆ ನಿನ್ ಹತ್ರ ಯಾಕಮ್ಮ ನಾನು ಹೇಳ್ತಿದ್ದೆ? ಮಾವನ ಹತ್ರ ಹೇಳಿ. ನನಗೂ ಏಣಿ ಹತ್ತಿ ಇಳಿಯೋಕ್ ಆಗಲ್ಲಮ್ಮ, ಅದಕ್ಕೆ ನಿಮ್ ಮತ್ತೆ ನಿನ್ಗೆ ಹೇಳ್ತಿರೋದು. ಹಾಗಾದ್ರೆ ನಿಮ್ ಮಗ ಬಂದ್ಮೇಲೆ ತಂದಿರ್ತಾರೆ ಬಿಡಿ. ಸರಿ ಅಮ್ಮ. ಓಕೆ, ನಾಳೆ ಬೆಳಗ್ಗೆ ಸಿಗ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಓಕೆ, ಬಾಯ್.
ಯಾಕೆ ಚಿನ್ನ ಅಳ್ತಾ ಇದ್ಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಹೆಚ್ಚು ಕಮ್ಮಿ ಆಗಿದೆ ನನ್ನ ಹಣೆ ಬರ. ಯಾಕೆ, ಏನಾಯ್ತು? ಮತ್ತೇನೇನು, ನಿಮ್ ತಂದೆ ತಾಯಿಗೆ ನಾನು ಏನ್ ಮಾಡಿದ್ರು ತಪ್ಪೆ. ಕೆಲ್ಸ ಮಾಡಿ ಬೇಜಾರಾಯ್ತಲ್ಲಪ್ಪ ಅಂತ ಟಿವಿ ಮುಂದೆ ಕೂತ್ಕೊಂಡ್ರೆ ಸಾಕು, ಯಾವ್ದಾದ್ರೂ ಒಂದ್ ಕೆಲ್ಸ ಹೇಳ್ತಾರೆ. ನಿಮ್ಮ ಅಪ್ಪ ಅಮ್ಮಂಗಾದ್ರೆ ನೀನ್ ಸಹಾಯ ಮಾಡ್ತಿರ್ಲಿಲ್ವೇನು? ಇವ್ರನ್ನ ಹಾಗೆ ಅಂತ ತಿಳ್ಕೊ. ನನ್ಗೆ ಹಾಗೆಲ್ಲ ತಿಳ್ಕೊಳಕ್ ಆಗಲ್ಲ. ಅವ್ರಿಗೆ ನಮ್ ಜೊತೆ ಇರಕ್ ಇಷ್ಟ ಇಲ್ದಿದ್ರೆ ಬೇರೆ ಹೋಗಕ್ ಹೇಳಿ. ಬೇರೆ ಹೋಗ್ಬೇಕಾಗಿರೋದು ನಾವು, ಅವರಲ್ಲ. ಯಾಕೆ? ಯಾಕಂದ್ರೆ ಈ ಮನೆ ಕೊಂಡ್ಕೊಂಡಿರೋದು ನಮ್ಮಪ್ಪ, ಅವ್ರ ಊರಿನ ಆಸ್ತಿ ಮಾರಿ. ಅವ್ರ ಮನೇಲಿ ನಾವ್ ಇದೀವಷ್ಟೇ. ಓ, ನಿಮಗ್ ಬೇರೆ ಮನೆ ಮಾಡಕ್ಕಾಗಲ್ವಾ? ನೋಡು, ನೀನ್ ಸುಮ್ನೆ ರಂಪ ಮಾಡಬೇಡ. ನೀನ್ ಅವ್ರ ಜೊತೆ ಸುಧಾರಿಸ್ಕೊಂಡು ಹೋಗಕ್ಕೆ ಹೊರತು ಅವ್ರು ನಿನ್ ಜೊತೆ ಸುಧಾರಿಸ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಓ ಹಾಗ. ಅಮ್ಮ ಅಮ್ಮ, ನಂಗೊಂದ್ 2 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಡಮ್ಮ. ಅಯ್ಯೋ, ಅಷ್ಟೊಂದ್ ಹಣ ನನ್ ಕೈಲಿಲ್ಲಾಗುತ್ತೆ. ಯಾಕೆ? ಆ ಮನೆ ಅವ್ರ ಅಪ್ಪಂದಂತೆ. ಅವ್ರ ಜೊತೆ ಇರೋ ತನಕ ಆ ಮುದಿಗುಬ್ಬಿಗಳು ಕಟ್ಟ ತಪ್ಪಿದ್ದಲ್ಲ. ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ. ಹಾ, ಆ ಕೆಲ್ಸ ಮೊದ್ಲು ಮಾಡು. ಆದ್ರೆ ಅದಕ್ಕೆ ನಿನ್ನ ಗಂಡ ಒಪ್ತಾನಾ? 2 ಲಕ್ಷ ಸಿಕ್ಕಿದ್ರೆ ಹೇಗಾದ್ರೂ ಮಾಡಿ ಒಪ್ಪಿಸ್ಬೋದಮ್ಮ. ಯಾವಾಗ ಬಂದೆ? ಈಗ ತಾನೇ ಬಂದೆ. ಇವಳಿ ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ. ಆಯ್ತತೆ. ಅಮ್ಮ ಅಮ್ಮ, ಒಂದ್ ಪ್ಲಾನು. ಏನು? ಅದ್ಗೆ ಅವ್ರ ತವ್ರ ಮನೆ ಕಳ್ಸಿ ದುಡ್ಡು ತರ್ಸು. ತರ್ತಾ ಇದ್ರೆ ಸೀಮೆಣ್ಣೆ ಅದು ಇದು ಅಂತ ಹೆದರ್ಸು. ನನಗೂ ಅವಳನ್ನ ನೋಡಿದ ತಕ್ಷಣ ಅದೇ ಯೋಚನೆನೇ ಬಂತು. ನಾಳೆನೆ ಅವ್ರ ಅಪ್ಪನ ಮನೆ ಕಳಿಸ್ತೀನಿ. 2 ಲಕ್ಷ ಸಾಲ ಅಂತ ತಗೊಂಬ ಅಂತ ಹೇಳ್ತೀನಿ. ಸಾಲ ಅಂತ ತಗೊಂಡ್ರು ಗಂಡನ ಮನೆಯವ್ರಿಗೆ ಎಲ್ಲಮ್ಮ ವಾಪಸ್ ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂತ ಹೇಳಿ ಕೇಸ್ ಹಾಕ್ಲಿಕ್ಕಾಗತ್ತಾ? ಮಗಳ ಮೇಲೆ ಕೇಸ್ ಹಾಕಿದಾಗ ಆಗತ್ತೆ ಅಷ್ಟೇ. ಅದು ಅಲ್ಲದೆ ನಿನ್ ಮದ್ವೆಗೆ ನಾನ್ ಮಾಡಿರೋ ಸಾಲನೇ ಇನ್ನೂ ತೀರ್ಸಿಲ್ಲಮ್ಮ. ನೋಡೋಣ, ನಿನ್ನ ಅಣ್ಣನ ಹತ್ರ ಕೇಳಿ ನೋಡ್ತೀನಿ. ನನ್ನ ಹತ್ರ ದುಡ್ಡೆಲ್ಲಿದೆಯಪ್ಪ? ಅದು ಅಲ್ಲದೆ ದುಡ್ಡು ಕೊಟ್ರು ವಾಪಸ್ ಬರೋದಿಲ್ಲ. ಕೃಷ್ಣ ಅರ್ಪಣ ಅಂತ ಬಿಟ್ಬಿಡ್ಬೇಕಷ್ಟೇ. ಅವ್ಳು ಹೇಳ್ಬಿಡಿಯಪ್ಪ, ಇನ್ಮೇಲೆ ನಮ್ಮ ಹತ್ರ ಹಾಗೆಲ್ಲ ದುಡ್ಡು ಕೇಳ್ಬೇಡ, ಕೊಟ್ಟು ಹೆಣ್ಣು ಕುಲ್ದೋರ್ಗೆ ಅಂತ. ಸರಿಯಪ್ಪ. ಮಗಳೇ, ಗೊತ್ತಾಯ್ತಪ್ಪ, ನೀನು ಹೇಳೋದ್ ಬೇಡ. ಅತ್ತೆಗೆ ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ. ನಿಮ್ಮ ತಂಗಿ ಬಂದು ದುಡ್ಡು ಕೇಳಿದ ತಕ್ಷಣ ನೀವ್ ಕೊಡೋದಕ್ಕೆ ಒಪ್ಕೊಂಡ್ರೇನ್ರಿ? ನಾನ್ ಯಾಕೆ ಒಪ್ಕೊಳ್ಳಿ? ನನ್ಗೇನ್ ಗ್ರಾಚಾರನ? ಮದ್ವೆ ಆದ್ಮೇಲೂ ಅದ್ ಹ್ಯಾಗ್ರಿ ತವ್ರ ಮನೆಗ್ ಬಂದ್ ದುಡ್ಡು ಕೇಳ್ತಾರೆ? ಈಗ ನಾನ್ ಹೋಗಿ ಹಾಗೆ ಕೇಳ್ತೀನೇನು? ನಾಚಿಕೆ ಇಲ್ದೆ ಕೇಳೋ ಜನರು ಇರ್ತಾರಲ್ರಿ. ನಿನ್ನಂಥ ಶನಿನ ನಮ್ ಮನೆ ಕಟ್ಟಿ ನಮ್ ಪ್ರಾಣ ತಿಂತಿದ್ದಾನೆ ನಿಮ್ಮಪ್ಪ. ಲೇ, ನನ್ನಂಥ ಅತ್ತೆ ಇವನಂತ ಗಂಡ ಸಿಗ್ಬೇಕಾದ್ರೆ ನೀನ್ ಪುಣ್ಯ ಮಾಡಿರ್ಬೇಕು ಕಣೆ. ಎಲ್ಲ ಹೋದ್ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದಕ್ಕೆ ನಮ್ಮನೆ ಒಂದ್ ಸೇರ್ಕೊಂಡಿದ್ಯಾ ಅಷ್ಟೇ. ಹೋದ್ ಜನ್ಮದಲ್ಲಿ ಪುಣ್ಯ ಅಲ್ಲ, ಪಾಪ ಮಾಡಿರೋದಕ್ಕೆ ಆ ದೇವರು ನನ್ನ ಈ ಮನೆಗ್ ಸೇರಿಸಿದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳ್ದೇನೋ ನಿನ್ ಹೆಂಡತಿ ಹೇಳಿದ ಮಾತನ್ನ? ನಮ್ಮಂತನಕ್ಕೆ ಮಂಗಳ